ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಸ್ನೇಹ ಜಗತ್ತು ವಿತ್ ರೆಬಲ್ ಗರ್ಲ್ ಯೂಟ್ಯೂಬ್ ಚಾನಲ್. ಇವತ್ತು ನಾನು ಬಂದಿದ್ದೀನಿ ಒಂದು ರೆಸಿಪಿ ಜೊತೆ. ಏನಪ್ಪ ಅದೊಂದು ಇನ್ಸ್ಟೆಂಟ್ ಚಕ್ಲಿ. ಅಕ್ಕಿ ಹಸಿಟ್ಟು ಒಂದಿದ್ರೆ ಸಾಕು, ದಿಢೀರ್ ಅಂತ ಚಕ್ಲಿ ಮಾಡ್ಕೋಬೋದು. ಹೇಗೆ ಅಂತ ಹೇಳ್ತೀನಿ ಬನ್ನಿ. ಈಗ ನಾನು ಹೇಳೋ 2 ಟಿಪ್ಸ್ನ ನೀವು ಫಾಲೋ ಮಾಡಿದ್ರೆ ಚಕ್ಲಿ ಬ್ರೇಕ್ ಆಗಲ್ಲ, ಕರೆಕ್ಟಾಗಿ ಚಕ್ಲಿ ಶೇಪಲ್ಲಿ ಬರುತ್ತೆ. ಮಿನಿಮಮ್ 5 ರೌಂಡ್ ಅಂತೂ ಫಿಕ್ಸ್. ಅದ್ರ ಮೇಲೆ ನೀವು ಎಷ್ಟಾದರೂ ರೌಂಡ್ ಹಾಕೋಬೋದು. ಹೇಗೆ ಮಾಡೋದು, ಏನೇನು ಬೇಕು ಅಂತ ಬನ್ನಿ ನೋಡೋಣ. ಫಸ್ಟು ಒಂದು ಬಾಣಲಿನ ಬಿಸಿಗಿಟ್ಕೊಳ್ಳಿ. ಅದಕ್ಕೆ 1 ಕಪ್ಪಷ್ಟು ಅಕ್ಕಿ ಹಸಿ ಹಿಟ್ಟು. ನೀವು ಮೆಜರಿಂಗ್ ಕಪ್ಸರು ತೊಗೊಳ್ಳಿ, ಇಲ್ಲಾಂದರೆ ಬೇರೆ ಬಟ್ಲು, ತಪ್ಪಿದ್ರೆ ಲೋಟಸ್ ಏನಾರು ತೊಗೋಬೋದು. 1 ಕಪ್ ಅಕ್ಕಿ ಹಸಿ ಹಿಟ್ಟಿಗೆ 1/2 ಕಪ್ಪು ಮೈದಾ. ಓಕೆನಾ? 1 ಕಪ್ಗೆ 1/2 ಕಪ್. ಈ ಮೆಜರ್ಮೆಂಟಲ್ಲೇ ಮಾಡಿ, ಪರ್ಫೆಕ್ಟಾಗಿ ಬರುತ್ತೆ ಚಕ್ಲಿ. ಮೆಜರ್ಮೆಂಟ್ನ ಮಿಸ್ ಮಾಡಿಬಿಡಿ. ಓಕೆನಾ? 1 ಕಪ್ಗೆ 1/2 ಕಪ್ಪು ಅದನ್ನು ಹಾಕ್ಬಿಟ್ಟು ಬೆಚ್ಚಗೆ ಉರಿಬೇಕು. ಏನಕ್ಕೆ ಬೆಚ್ಚಗೆ ಉರಿಬೇಕು ಅಂತಂದರೆ ಚಕ್ಲಿ ಕ್ರಿಸ್ಪಿಯಾಗಿ ಬರಲಿ ಅಂತ ಬೆಚ್ಚಗೆ ಉರಿಬೇಕು. ಏನಪ್ಪ ಫಸ್ಟ್ ಟಿಪ್ ಅಂದರೆ, ಫಸ್ಟು ಅಕ್ಕಿ ಹಸಿಟ್ಟು ಮೈದಾ ಹಸಿಟ್ಟನ್ನ ನೀಟಾಗಿ 1-2 ನಿಮಿಷ ಉರಿಬೇಕು. ಅದು ಎಷ್ಟು ಚೆನ್ನಾಗಿ ಉರಿತೀರಾ, ಅದು ಘಮ ಹೇಗೆ ಬರುತ್ತೆ ಅದ್ರ ಮೇಲೆ ಚಕ್ಲಿದು ಕ್ರಿಸ್ಪಿನೆಸ್ಸು ಡಿಪೆಂಡ್ ಆಗಿರುತ್ತೆ. ಫಸ್ಟ್ ಟಿಪ್ ಇದು. ನೆಕ್ಸ್ಟು ಕಾಲು ಬೌಲಷ್ಟು 1/4 ಹುರ್ಗಡ್ಲೆನೂ ಅದಕ್ಕೆ ಆ್ಯಡ್ ಮಾಡಿ ಲಾಸ್ಟ್ ಒಂದು 2 ಮಿನಿಟ್ಸ್ ಅನ್ಬೇಕಾದ್ರೆ ಅದನ್ನು ಸ್ವಲ್ಪ ಲೈಟಾಗಿ ಬೆಚ್ಚಗೆ ಮಾಡಿ. ಇವು 3 ಕೂಡ ಬಿಸಿ ಆಗಬೇಕು. ನೀವೆಷ್ಟು ಚೆನ್ನಾಗಿ ಅಂದರೆ ತುಂಬ ಏನು ಡೀಪಾಗಿ ಉರಿಯೋವಂಥದ್ದಿಲ್ಲ. ಲೈಟಾಗಿ ಒಂದು 5 ಮಿನಿಟ್ಸು ಹುರಿದ್ರೆ ನಿಮ್ಮ ಚಕ್ಲಿ ಪರ್ಫೆಕ್ಟಾಗಿ ಕ್ರಿಸ್ಪಿಯಾಗಿ ಬರುತ್ತೆ. ಒಂದು ಸಲ ಟ್ರೈ ಮಾಡಿ, ಮನೇಲಿರೋರು ಕೂಡ ಟ್ರೈ ಮಾಡಿಸಿ. ಡೆಫಿನೆಟ್ಲಿ ಅವ್ರು ಪದೇ ಪದೇ ಬೇಕು ಅಂತಾರೆ. ಫಸ್ಟ್ ಈಗ ಫುಲ್ ಹುರ್ಕೋಬೇಕು. ನೆಕ್ಸ್ಟ್ ಅದನ್ನು ಒಂದು ಬೌಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಒಂದು ಬೌಲ್ ಅಥವಾ ಒಂದು ವೆಸಲ್ಗೆ ಶಿಫ್ಟ್ ಮಾಡ್ಕೊಳ್ಳಿ. ಏನಕ್ಕಪ್ಪ ಅಂದರೆ ನಾನು ಅದೇ ಪಾತ್ರೆಯಲ್ಲಿ ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದೀವಿ. ಸೊ ಅದಕ್ಕೆ ಒಂದು ಪಾತ್ರೆಗೆ ಅದನ್ನು ಶಿಫ್ಟ್ ಮಾಡ್ಕೊಂಡಿದ್ದೀವಿ. ಉರಿಬೇಕಾದ್ರೆ ಪಾತ್ರೆ ಒಂದು ಗಟ್ಟಿ ತಳ ಇರೋವಂಥ ಪಾತ್ರೆ ಯೂಸ್ ಮಾಡಿ. ನೀವು ಹೆಂಗೆ ಮಾಡಿದ್ರು ಒಂದು ಸ್ವಲ್ಪ ಕೆಳಗಡೆ ಸೀದೋಗಿರುತ್ತೆ, ಅದೊಂದು ಸ್ವಲ್ಪ ಎತ್ತಾಕ್ಬಿಡಿ. ಜಾಸ್ತಿ ಏನು ಸೀದಿರಲಿಲ್ಲ, ಸೊ ನಮ್ಮ ಅಕ್ಕ ಹಂಗೆ ಹಾಕ್ತಾಯಿದ್ದಾರೆ. ನೆಕ್ಸ್ಟು ಈಗ ಅದೇ ಬಾಣಲಿಲಿ ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದಾರೆ. ಫುಲ್ ಎಣ್ಣೆ ಕಾಯಕ್ಕೆ ಇಡ್ತಾಯಿಲ್ಲ, ಸ್ವಲ್ಪ. ಫಸ್ಟು ಚಕ್ಲಿ ಕಳ್ಸೋಕ್ಕೆ ಒಂದು ಚಿಕ್ಕ ಬೌಲಷ್ಟು, ಓಕೆನಾ, ಇಲ್ಲಾಂದರೆ ಒಂದು 1/4 ಬೌಲು ಯೂಸ್ ಮಾಡಿದ್ರೆ 1/4 ಬೌಲಷ್ಟು ಆ ಎಣ್ಣೆ ಕಾಯಕ್ಕೆ ಇಡ್ತಾಯಿದ್ದಾರೆ. ನೆಕ್ಸ್ಟು ಅದೇ ಇದಕ್ಕೆ ಜೀರಿಗೆ 2 ಟೇಬಲ್ ಸ್ಪೂನಷ್ಟು ಜೀರಿಗೆ ಹಾಕ್ತಾಯಿದ್ದಾರೆ. ಮತ್ತು 2 ಟೇಬಲ್ ಸ್ಪೂನಷ್ಟು ಅಚ್ಕಾರದ ಪುಡಿ, ರುಚಿಗೆ ತಕ್ಕಷ್ಟು ಉಪ್ಪು, ಇದಿಷ್ಟೂ ಹಾಕ್ಕೊಳ್ಳಿ ಫಸ್ಟು. ಮತ್ತು ಎಳ್ಳು. ಇಲ್ಲಿ ನಮ್ಮ ಅಕ್ಕ ಎಳ್ಳನ್ನ ಮರೆತುಬಿಟ್ರು, ಎಂಡಿಂಗಲ್ಲಿ ಎಳ್ಳನ್ನ ಹಾಕ್ತಾರೆ. ನೀವು ಮೊದಲೇ ಹಾಕ್ಕೊಳ್ಳಿ ಇಲ್ಲೇ. ಎಳ್ಳೆಲ್ಲ ಹಾಕಿ ನೀಟಾಗಿ ಒಂದು ಸ್ವಲ್ಪ ಫಸ್ಟು ಏನು ಎಣ್ಣೆ ಕಾಯಿಸಿದ್ರಿ ಅದು ಎಣ್ಣೆ ಕಾದಿರಬೇಕು. ಅದನ್ನು ಹಾಕೊಂಡು ಸ್ವಲ್ಪ ಕಲಸಿ ನೆಕ್ಸ್ಟು ನೀರನ್ನ ಆ್ಯಡ್ ಮಾಡ್ಕೊಂಡು ಕಲಿಸ್ಬೇಕು. ಸೆಕೆಂಡ್ ಟಿಪ್ ಏನಪ್ಪ ಅಂದರೆ, ನೀವು ಹೇಗೆ ಕಲಿಸ್ತೀರಾ ಅದ್ರ ಮೇಲೆ ಡಿಪೆಂಡು ಚಕ್ಲಿ ಹೇಗೆ ಬರುತ್ತೆ ಅಂತ. ಸೊ ನೀಟಾಗಿ ಫಸ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಹಾಕ್ಕೊಂಡು ಎಣ್ಣೆ ಬಿಸಿ ಇರುತ್ತೆ, ಹುಷಾರು, ಸೌಟಲ್ಲೇ ಕಲಿಸ್ಕೊಳ್ಳಿ. ಆಮೇಲೆ ನೆಕ್ಸ್ಟು ನೀರು ಹಾಕೊಂಡು ಕಲಿಸಿ. ನೋಡಿ ನಮ್ಮ ಅಕ್ಕ ಹೇಗೆ ಕಲಿಸ್ತಾ ಇದ್ದಾರೆ ನೋಡಿ, ಹಾಗೆ ನೀವು ಕೂಡ ಫಾಲೋ ಮಾಡಿ. ನೀರನ್ನ ಸ್ವಲ್ಪ ಹಾಕ್ಕೊಂಡು ಕಲಿಸ್ಕೊಡಿ, ಒಟ್ಟಿಗೆ ನೀರು ಹಾಕ್ಕೋಬೇಡಿ. ಆ್ಯಂಡ್ ಯಾವ ಹದಕ್ಕಿರಬೇಕು ಅದು ಹಿಟ್ಟು ಅಂತಂದರೆ, ಚಪಾತಿ ಹಿಟ್ಟಿಗಿಂತ ಸ್ವಲ್ಪ ತೆಳು ಇರಬೇಕು, ಅಷ್ಟಿರಬೇಕು. ಸ್ಮೂತಾಗಿರಬೇಕು. ಜಾಸ್ತಿ ನಾದವಂಥದ್ದು ಏನೂ ಇರೋಲ್ಲ. ಸ್ವಲ್ಪ 1-2 ನಿಮಿಷ ನಾದಿದ್ರೆ ಸಾಕು. ನಾದ್ಬಿಟ್ಟು ಆಮೇಲಿಂದ ಒಂದು ಪ್ಲೇಟ್ ತೊಗೊಳ್ಳಿ. ಆ ಪ್ಲೇಟ್ಗೆ ಕಂಪ್ಲೀಟಾಗಿ ಸ್ವಲ್ಪ ಎಣ್ಣೆನ ಅಪ್ಲೈ ಮಾಡಿ. ನೋಡಿ ಅವ್ರು ಮರ್ತ್ಕೊಂಡು ಈಗ ಎಳ್ಳನ್ನ ಜಾಯಿನ್ ಮಾಡ್ತಾಯಿದ್ದಾರೆ. ನೀವು ಫಸ್ಟೇ ಎಳ್ಳು ಹಾಕ್ಕೊಬಿಡಿ. ನೆಕ್ಸ್ಟು ಒಂದು ಪ್ಲೇಟ್ ತೊಗೊಂಡು ಪ್ಲೇಟ್ಗೆ ಆಯಿಲ್ನ ಫುಲ್ ಅಪ್ಲೈ ಮಾಡಿ. ಆ್ಯಂಡ್ ಚಕ್ಲಿ ಒಳಗೂ ಕೂಡ, ಇದೇನು ಚಕ್ಲಿ ಮಾಡ್ತೀವಿ ಅದಕ್ಕೂ ಕೂಡ ಆಯಿಲ್ನ ಅಪ್ಲೈ ಮಾಡಿಕೊಂಡು ನಾರ್ಮಲಾಗಿ ನೀವು ಆ ಪ್ಲೇಟಲ್ಲಿ ನಿಮಗೆ ಎಷ್ಟು ಸುತ್ತು ಬೇಕು ಅಷ್ಟು ಸುತ್ತನ್ನ ಚಕ್ಲಿನ ಬಿಟ್ಕೋಬೋದು. ಏನೂ ಬ್ರೇಕ್ ಆಗಲ್ಲ. ನೋಡಿ ಇಲ್ಲಿ ನಮ್ಮ ಅಕ್ಕ ಬಿಡ್ತಾ ಇದ್ದಾರೆ. ಅವರು ಮಿನಿಮಮ್ 3-4-5 ರೌಂಡು ಕೂಡ ಬಿಟ್ಟಿದ್ರು, ಅದು ಬ್ರೇಕೇ ಆಗಿಲ್ಲ. ನೀಟಾಗಿ ಚಕ್ಲಿ ಶೇಪಲ್ಲಿ ಬಂದಿದೆ. ಲೈಕ್ ನೀವು ಕೂಡ ಬಿಟ್ಕೋಬೋದು. ಬಿಟ್ಟು ಒಂದು ಪ್ಲೇಟಿಗೆ ಬಿಟ್ಕೊಳ್ಳಿ ಫಸ್ಟು.
2 ವೇಲೂ ಅವ್ರು ತೋರಿಸ್ಕೊಡ್ತಾರೆ. ಒಂದು ಪ್ಲೇಟ್ಗೆ ಡೈರೆಕ್ಟಾಗಿ ಬಿಟ್ಟು ನೆಕ್ಸ್ಟು ಆಯಿಲ್ಗೆ ಡೈರೆಕ್ಟಾಗಿ ಹಾಕ್ತಾರೆ. ಇನ್ನೊಂದು ವೇ ನೋಡಿ ಹೇಗೆ ಅಂತ ಅಂದ್ಬಿಟ್ಟು ಆಯಿಲ್ಗೆ ಹಾಕಿದ ತಕ್ಷಣ 1-2 ನಿಮಿಷ ಸೌಟೇನೂ ಹಾಕಬೇಡಿ ಆಯಿಲ್ಗೆ, ಅದು ಒಂಚೂರು ಸೆಟಲ್ ಆಗಲಿ. ನೆಕ್ಸ್ಟು ಅದು ಗೋಲ್ಡನ್ ಬ್ರೌನ್ ಬರೋ ತನಕ ಹುರಿಯೋದು. ನೋಡಿ ಇನ್ನೊಂದು ವೇ ಯಾವುದು ಅಂತ ಹೇಳೋದ್ನಲ್ಲ, ಡೈರೆಕ್ಟಾಗಿ ಅಲ್ಲೇ ಮೇಲೆ ಬಿಟ್ಟು ಎಣ್ಣೆಗೆ ಹಾಕೋದು. ಆಗಲೂ ಕೂಡ ಮುರಿಯಲ್ಲ, ನೀಟಾಗಿ ಪರ್ಫೆಕ್ಟಾಗಿ ಬರುತ್ತೆ. ನೀವು ಗೋಲ್ಡನ್ ಬ್ರೌನ್ ಕಲರ್ ಬರೋ ತನಕನೂ ಅದನ್ನು ಬೇಯಿಸಬೇಕು. ಬೇಯಿಸಿದ್ರೆ ಚಕ್ಲಿ ರೆಡಿ. ಲೈಟ್ ಗೋಲ್ಡನ್ ಕಲರ್ ಬಂದ ತಕ್ಷಣ ಚಕ್ಲಿ ಆಗಿದೆ ಅಂತ ನೀವು ತೆಗಿಬೋದು. ನೋಡಿ, ನೋಡ್ತಾ ಇದ್ದರೆ ಹೆಂಗಿದೆ ಅಂತಂದರೆ ವಾವ್, ನೋಡ್ತಾ ಇದ್ದರೆ ತಿಂತಾ ಇರಬೇಕು ಅನ್ನಿಸ್ತಾ ಇದೆ. ಮತ್ತು ಸೂಪರಾಗಿ ಬಂದಿತ್ತು, ಕ್ರಿಸ್ಪಿಯಾಗಿ ಬಂದಿತ್ತು. ನೋಡಿ ಬೇಕಾದರೆ ಹೇಗಿದೆ ಅಂತ ಅಂದ್ಬಿಟ್ಟು ನೀವು ಟ್ರೈ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ಹೇಗಿತ್ತು ಅಂತ. ಡೋಂಟ್ ಫರ್ಗೆಟ್ ಟು ಟ್ರೈ, ಓಕೆನಾ? ನೋಡಿ ಮತ್ತೆ ತೋರಿಸ್ತಾ ಇದ್ದಾರೆ ಹೇಗೆ ಅಲ್ಲೇ ಮೇಲೆ ಮೀನ್ಸ್ ಸೌಟ್ ಮೇಲೆ ಬಿಟ್ಟು ಇದು ಮಾಡೋದು ಅಂತ. ನೋಡಿ ಕೇರ್ಫುಲ್ಲಾಗಿ ಅಬ್ಸರ್ವ್ ಮಾಡಿ, ಆಯಿಲ್ ಮುಂದೆ ಹುಷಾರು, ಓಕೆನಾ? ಅವರು ಆಲ್ಮೋಸ್ಟ್ ಹಂಗೆ ಬಿಟ್ಟರು. ಸ್ಟಾರ್ಟಿಂಗ್ ಮಾತ್ರ ಒಂದು ಪ್ಲೇಟಿಗೆ ಬಿಟ್ಟಿದ್ದು, ಇನ್ನು ಲಾಸ್ಟ್ ಎಲ್ಲ ಸೌಟ್ ಮೇಲೆ ಬಿಟ್ಟೆ ಆರಾಮಾಗಿ ಬಿಟ್ಟರು. ಏನೂ ಬ್ರೇಕ್ ಆಗಿಲ್ಲ, ಕರೆಕ್ಟಾಗಿ ಬಂತು. ನೋಡಿ ಆರಾಮಾಗಿ ಮಾಡ್ಕೋಬೋದು. ಮಕ್ಕಳು ದಿಢೀರ್ ಅಂತ ಕೇಳಿದಾಗ ಈಗ ಸಮ್ಮರ್ ಹಾಲಿಡೇಸಲ್ಲಿ ಸ್ನ್ಯಾಕ್ಸ್ ಅಂದಾಗ ಒಂದು ಬೆಸ್ಟ್ ಸ್ನ್ಯಾಕ್ಸು ಚಕ್ಲಿ. ಅಂಗಡಿಯಿಂದ ತಂದು ಅವ್ರು ಯಾವುದೇದೋ ಆಯಿಲ್ ಯೂಸ್ ಮಾಡಿ ಇದು ಮಾಡೋಕ್ಕಿಂತ ಬೆಸ್ಟು ಮನೆಯಲ್ಲೇ ಮಾಡಿ ಇನ್ಸ್ಟೆಂಟಾಗಿ ಚಕ್ಲಿ ಕೊಡೋವಂಥದ್ದು. ಹೆಂಗೈತೆ? ಏಕೆ ಬಿಸಿ? ಮುನ್ನ ಹೆಂಗೈತೆ ಮುನ್ನ? ಬಿಸಿ. ಈಗ ಏನು ಮಾಡುವ ಮತ್ತೆ ಅದಕ್ಕೆ? ಫ್ಯಾನ್ ಹಾಕ್ಬೇಕಾ? ಫ್ಯಾನ್ ಇಲ್ವಲ್ಲ ನಮ್ಮ ಮನೇಲಿ. ಎಲ್ಲ ಐತೆ ಫ್ಯಾನ್ ನಮ್ಮ ಮನೇಲಿ? ಸ್ವಿಚ್ ಇಲ್ವಲ್ಲ ಅದಕ್ಕೆ. ಕೆಳಗಡೆ ಸ್ವಿಚ್ಚಾ? ಈಗ ತಿನ್ಬಿಟ್ಟು ಟೇಸ್ಟ್ ಹೇಳು ಮತ್ತೆ. ಹೆಂಗೈತೆ? ಚೆನ್ನಾಗಿಲ್ವಾ? ಚೆನ್ನಾಗಿದೆಯಾ? ಎಷ್ಟು ಕೊಡ್ತೀಯ ಮಾರ್ಕ್ಸ್ ಅಮ್ಮಂಗೆ? ಮಾರ್ಕ್ಸ್ ಕೊಡಲ್ವಾ? ಏಕೆ? ನಮ್ಮ ಅಕ್ಕನ ಮಕ್ಕಳು ಆಯಿತು. ಚಕ್ಲಿ ಅಂತೂ ಕ್ರಿಸ್ಪಿಯಾಗಿ ತುಂಬ ಚೆನ್ನಾಗಿತ್ತು. ಅವರಂತೂ ಎಂಜಾಯ್ ಮಾಡಿದ್ರು. ನೀವು ಕೂಡ ಮನೇಲಿ ನಿಮ್ಮ ಮಕ್ಳಿಗೆ ಮಾಡಿಕೊಟ್ಟು ಹೇಗಿತ್ತು ಅಂತ ಕಮೆಂಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಮೈ ವಿಡಿಯೋ. ಪ್ಲೀಸ್ ಸಬ್ಸ್ಕ್ರೈಬ್ ಮೈ ಚಾನಲ್ ಆ್ಯಂಡ್ ಸಪೋರ್ಟ್. ಪ್ಲೀಸ್ ಸಬ್ಸ್ಕ್ರೈಬ್.